ಸ್ನೇಹಿತರೆ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ನಾನು ಯುವಕರ ಪೋಷಕರಿಗೆ ಒಂದು ಸಂದೇಶ ಕೊಡೋಕ್ಕೆ ಈ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಯಾರಾದರೂ ನಿಮಗೆ ಅಣ್ಣ ತಮ್ಮಂದಿರು ಇಲ್ಲ ಹುಡುಗಾಟ ಆಡುವಂಥ ಹುಡುಗರಿದ್ದರೆ ದಯಮಾಡಿ ಅವರಿಗೆ ದಾರಿ ತಪ್ಪುವ ಕೆಲಸಗಳು, ಸಮಾಜಕ್ಕೆ ಕುಂದುಕೊರತೆಗಳು ತರುವಂತಹ, ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಕೊಡುವಂತಹ ಮಾರ್ಗದಲ್ಲಿ ನಡೀತಿದ್ರೆ ದಯಮಾಡಿ ಅವರಿಗೆ ಒಂದು ಮಾರ್ಗದರ್ಶನ ಕೊಡಿ. ಇಲ್ಲ ಕೇಳಿಲ್ಲ ಅಂದರೆ ಒಂದು ಮೆಟ್ಟಲ್ಲಿ ಹೊಡೆದಾದರೂ ಮಾರ್ಗದರ್ಶನ ಕೊಡಿ ಅಂತ ಹೇಳ್ತೀನಿ. ತುಂಬಾ ಕೆಲವೊಂದು ಹುಡುಗರು ಮಾಡ್ತಿರುವಂಥ ಈ ದಿನಗಳಲ್ಲಿ ಮಾಡುವಂಥ ಕೆಲಸಗಳಿಂದ ಸುಮಾರು ಅಮಾಯಕರು ಬಲಿಯಾಗ್ತಿದ್ದಾರೆ. ಮತ್ತು ಅವ್ರು ಮಾಡುವಂಥ ಕೆಲಸಗಳನ್ನ ನೋಡಿ ಇನ್ನೂ ಕೆಲವು ಹುಡುಗರು ಕೆಟ್ಟೋಗ್ತಿದ್ದಾರೆ. ಆ ಥರ ನಡೀತಿರುವಾಗ ಅವರ ಪೋಷಕರು ಏನು ಮಾಡಿ ಸಾಯ್ತಿದ್ದಾರೋ ಅರ್ಥ ಆಗ್ತಿಲ್ಲ. ಯಾಕಂದರೆ ಒಬ್ಬ ಮಗ ತಪ್ಪು ಮಾಡ್ತಾನೆ ಅಂತಂದರೆ ಆಚೆ ಬಂದು ಸಮಾಜದಲ್ಲಿ ಅವ್ರಿಗೆ ಫಸ್ಟ್ ಬೈಯೋದು ಅವ್ರ ಪೋಷಕರಿಗೆ. ಅರ್ಥ ಮಾಡ್ಕೊಳ್ಳಿ, ಒಂದು ವಿದ್ಯಾರ್ಥಿ ತಪ್ಪು ಮಾಡಿದ್ರೆ ಟೀಚರ್ಗೆ ಪಾಠ ಮಾಡೋ ಟೀಚರ್ಗೆ ಸರಿಯಾದ ರೀತಿಯಲ್ಲಿ ಪಾಠ ಮಾಡಿಲ್ಲ ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಲ್ಲಿ ಇಲ್ಲಿ ಒಬ್ಬ ಹುಡುಗ ತಪ್ಪು ಮಾಡಿದ್ರೆ ಯಾರಪ್ಪ ಇವ್ರಿಗೆ, ಯಾರು ನನ್ನ ಮಗ ಇವನು, ಯಾರ ಮಗ ಇವನು, ಈ ರೀತಿ ಕೆಲಸಗಳು ಮಾಡ್ತಿದ್ದಾನೆ, ಹೇಳೋರು ಕೇಳೋರಿಲ್ವಾ, ಇಲ್ಲ ಈ ಅನಾಥನ ಲಂಗಲೋಗಾಮಿಲ್ವ ಅಲ್ವ ಅಂತೇಳಿ ಚೆನ್ನಾಗಿ ಬೈತಾರೆ ಸಮಾಜ. ಹಾಗಾಗಿ ನಿಮ್ಗೇನಾದರೂ ಹುಡುಗರು ಇದ್ದು ಆ ಹುಡುಗರು ಸಮಾಜದಲ್ಲಿ ಅಂದರೆ ಯಾವ ರೀತಿ ಕೆಲಸಗಳಿಂದ ತೊಂದರೆ ಆಗ್ತಾಯಿದೆ ಅಂದರೆ, ಇವತ್ತು ವೀಲಿಂಗ್ಸ್ ಅಂಥೇಳಿ ಕೆಲವರು ಎಲ್ಲ ಬೈಕ್ಗಳು ಓಡಿಸ್ಬಿಡ್ತೀರಾ, ಅವ್ರು ಆಚೆ ಹೋಗ್ಬಿಟ್ಟು ವೀಲಿಂಗ್ಸ್ ಮಾಡೋದು, ವೀಲಿಂಗ್ ಮಾಡೋ ಅದು ಶೂಟ್ ಮಾಡಿ ಅಂದರೆ ವಿಡಿಯೋ ಮಾಡಿ ಅದು ಏನೋ ಒಂದು ನನ್ನ ಮಕ್ಳಿಗೆ ಏನೋ ಬಂದುಬಿಡುತ್ತೆ ಅಂದಂಗೆ ಅದು ಅಪ್ಲೋಡ್ ಮಾಡೋದು, ಶಾರ್ಟ್ ವೀಡಿಯೋಸ್ ಮಾಡೋದು ಎಲ್ಲ ಮಾಡ್ತಿದ್ದಾರೆ. ಅದರಿಂದ ತುಂಬ ಜನರಿಗೆ ತೊಂದರೆ ಆಗ್ತಿದೆ. ದಯಮಾಡಿ ಆ ಥರ ಮಾಡೋವಂಥವ್ರಿಗೆ ಚೆನ್ನಾಗಿ ಪಾಠ ಮಾಡಿ. ಆ ವೀಲಿಂಗಿಂದ ತುಂಬ ಜನ ಪ್ರಾಣಗಳು ಹೋಗ್ತಿದ್ದಾವೆ. ಇವತ್ತು ಬಂಗಾರಪೇಟೆ ನಗರದಲ್ಲಿ ಒಬ್ಬ ಅರ್ಚಕರು ತಮ್ಮ ಕೆಲಸವನ್ನು ಮುಗಿಸ್ಕೊಂಡು, ಸುಮಾರು 45 ವರ್ಷ ವಯಸ್ಸಾಗಿರೋ ಅರ್ಚಕರು ಇವರು ಅವರ ಕೆಲಸ ಮುಗಿಸ್ಕೊಂಡು ಅವ್ರ ಪಾಡಿಗೆ ಅವರು ಹೋಗ್ತಿದ್ರೆ ಇಬ್ಬರು ಹುಡುಗರು ವೀಲಿಂಗ್ ಮಾಡೋ ಇದ್ರ ನೆಪದಲ್ಲಿ ಇವರು ಬಂದು ಜೋರಾಗಿ ಬಂದು ಹೊಡಿತಾರೆ. ವೀಲಿಂಗ್ ಮಾಡೋ ಇದರಲ್ಲಿ ಅವ್ರ ಪ್ರಾಣ ಹೋಗಿದೆ. ಸ್ನೇಹಿತರೆ, ತುಂಬ ನೋವು ತರುವಂಥ ಸಂದೇಶ ಇದು. ಒಂದು ಘಟನೆ ನಡೆದಿರೋದು, ತುಂಬ ನೋವು ತಂದಿರುವಂಥ ಘಟನೆ ಇದು. ಅದಕ್ಕೆ ಹೇಳೋದು, ತಮ್ಮ ಮಕ್ಕಳು ಏನಾದರೂ ಈ ಥರ ವೀಲಿಂಗ್ ಮಾಡೋದು ಅಂದರೆ ಮೆಟ್ಟಲ್ಲಿ ಹೊಡೆದು ಕಾಲು ಇದು ಮಾಡಿ ಬೈಕ್ ಕೊಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನೋಡಿ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿಕೊಂಡು ಹೋಗ್ತಿರೋವಂಥವ್ರಿಗೆ ಇವರು ವೀಲಿಂಗ್ ಮಾಡೋಕ್ಕೆ, ಇವರು ಸಂತೋಷ ಪಡೋದಕ್ಕೆ ಹೋಗಿ ಒಬ್ಬ ಪ್ರಾಣ ಜೀವ ಹೋಯಿತು. 45 ವರ್ಷ ಹೊಂದಿರುವಂತಹ ಒಬ್ಬ ಅರ್ಚಕರು ತೀರೋಗ್ಬಿಟ್ರು. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ತುಂಬ ಕಡೆ ಇರುತ್ತೆ ವೀಲಿಂಗ್ ಮಾಡೋದು. ಬೋಲಿ ಮಕ್ಕಳು ತುಂಬ ಜನ ಕಾಣಿಸ್ತಿದ್ದಾರೆ ನೋಡಿ. ನಿಮ್ಮ ಮುಂದೆ ಕಾಣಿಸಿದ್ರೆ ಚೆನ್ನಾಗಿ ಮೆಟ್ಟಲ್ಲಿ ಹೊಡೀರಿ. ಆ ಥರ ಅವಕಾಶ ಕೊಡಬೇಡಿ ರಸ್ತೆಗಳಲ್ಲಿ ವೀಲಿಂಗ್ ಮಾಡೋರಿಗೆ. ಇಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಗಮನಕ್ಕೆ ತನ್ನಿ. ಇದರಲ್ಲಿ ಇನ್ನೊಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ಬೇಜಾರು ಮಾಡ್ಕೋಬೇಡಿ. ಇವತ್ತು ವೀಲಿಂಗ್ ಮಾಡೋದರಲ್ಲಿ ಸುಮಾರು 90% ಹುಡುಗರು ಮುಸ್ಲಿಂ ಸಮುದಾಯದಲ್ಲಿ ಇರುವಂಥ ಹುಡುಗರಿದ್ದಾರೆ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂದರೆ, ಎಲ್ಲಾದರೂ ನೋಡಿ ಮುಸ್ಲಿಮ್ಸ್ ಹುಡುಗರೇ ಈ ರೀತಿ ಮಾಡ್ತಾ ಇರೋದು. ಯಾಕೆ ಇವರಿಗೆ ಅಪ್ಪ ಅಮ್ಮ ಹೆತ್ತು ಆಚೆ ಹಾಕಿಬಿಟ್ಟಿರ್ತಾರಂತ ಒಂಥರ ನೋವಾಗುತ್ತೆ. ಈ ವೀಲಿಂಗ್ ಮಾಡೋಕ್ಕೆ ಹೋಗಿ ಅವರು ಎಷ್ಟು ಜನ ಸಾಯ್ತಿರ್ತಾರೆ ಗೊತ್ತಾ. ಆ ವೀಲಿಂಗ್ ಮಾಡ್ತಾ ಹಿಂದ್ಗಡೆ ಒಬ್ಬನು ತಪ್ಕೊಂಡು ಕೂತ್ಕೊಂಡಿರ್ತಾನೆ. ಅವನು ಸ್ವಲ್ಪ ಇವನು ಬ್ಯಾಲೆನ್ಸ್ ತಪ್ಪೋದ್ರೆ ಅಲ್ಲಿ ಇಬ್ಬರು ಪ್ರಾಣ ಹೋಗ್ತವೆ. ಸುಮಾರು ಪ್ರಾಣಗಳು ಹೋಗಿದೆ. ಕನಿಷ್ಠ ಒಂದು ವಾರದಲ್ಲಿ ಇಡೀ ರಾಜ್ಯದಲ್ಲೇ ಸುಮಾರು ಪ್ರಾಣಗಳು ಹೋಗ್ತಿದ್ದಾವೆ ವೀಲಿಂಗ್ ಮಾಡೋ ಮುಖಾಂತರವಾಗಿ. ಇವರು ರಸ್ತೆಗಳಲ್ಲಿ ಹೋಗಿ ವೀಲಿಂಗ್ ಮಾಡಿದ್ರು ಗೊತ್ತಿದ್ದು ಅವ್ರ ಪೋಷಕರು ಯಾವ ರೀತಿ ಬಿಟ್ಟಿರ್ತಾರೆ. ಕನಿಷ್ಠ ಪಕ್ಷ ಅವ್ರ ಪೋಷಕರು ಬಿಟ್ಟರು ಆ ಸಮುದಾಯದಲ್ಲಿ ಮುಸ್ಲಿಮ್ಸಲ್ಲಿ ಇರುವಂಥವ್ರು ಯಾರಾದ್ರು ದೊಡ್ಡವರಾದರೂ ಮೆಟ್ಟಲ್ಲಿ ಹೊಡೀರಿ ನನ್ನ ಮಕ್ಕಳಿಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಯಾರೋ ಈ ರೀತಿ ಒಂದು 10% ಮುಸ್ಲಿಮ್ಸು ವೀಲಿಂಗ್ ಮಾಡಿ ಸಮಾಜದಲ್ಲಿ ಕಲಂಕ ತರುವಂತಹ, ಕಪ್ಪುಜುಕ್ಕೆ ತರುವಂತಹ ಘಟನೆಗಳಿಂದ ಇಡೀ ಸಮುದಾಯಕ್ಕೆ ಬೈಕೊಂತಿದ್ದಾರೆ. ಇವತ್ತು ಅರ್ಥ ಮಾಡ್ಕೊಳ್ಳಿ. ದಯಮಾಡಿ ಮಸೀದಲ್ಲಿ ನಮಾಜ್ ಬರುವಂಥ ಎಲ್ಲರೂ ಸೇರ್ತಿರೋ ಒಂದು ಕಡೆ ಈ ಬೋಧನೆ ಮಾಡೋ ಹಜರತ್ ಆದರೂ ಇವರಿಗೆ ಒಂದು ಪಾಠ ಮಾಡಿ ಅಂತ ಹೇಳಿ ನಾನು ಒಂದು ಮನವರಿಕೆ ಕೊಡ್ತೀನಿ.
ದಯಮಾಡಿ, ಯಾಕಂದರೆ ಗೊತ್ತಾಗ್ಬಿಡುತ್ತೆ ಈ ರೀತಿ ಯಾರೋ 10% ಮಾಡೋ ಮುಸ್ಲಿಮ್ಸ್ ಹುಡುಗರಿಂದ ಇಡೀ ಸಮುದಾಯಕ್ಕೆ ಕಪ್ಪು ಚುಕ್ಕೆ ತರ್ತಿದೆ ಇವತ್ತು ಸಮಾಜದಲ್ಲಿ. ದಯಮಾಡಿ ಅಂಥ ಬೋಲಿ ಮಕ್ಕಳಿಗೆ ಮೆಟ್ಟಲ್ ಹೊಡೀರಿ. ಅವ್ರು ವೀಲಿಂಗ್ ಮಾಡೋಕ್ಕೆ ಹೋಗಿ ಅವ್ರ ಪ್ರಾಣಗಳು ಕಲ್ಕೊತಿದ್ದಾರೆ. ಅವ್ರ ಪ್ರಾಣಗಳು ಹೋದರೂ ಅವ್ರಿಗೆ ನಂಬ್ಕೊಂಡಿರೋಂಥ ಅಪ್ಪ ಅಮ್ಮ ಅನಾಥರಾಗ್ತಾರಲ್ವ. ಅಷ್ಟರ ಜೊತೆಯಲ್ಲಿ ಇವತ್ತು ಸಮಾಜದಲ್ಲಿ ಬೇರೆ ಜನಗಳು ತುಂಬ ತೊಂದರೆಗಳಾಗ್ತಾ ಇದ್ದಾವೆ. ದಯಮಾಡಿ ಬರೀ ನಮಾಜ್ ಬೋಧನೆ ಮಾಡೋದಲ್ಲ, ಈ ಮಸೀದಿಗಳಲ್ಲಿ ಹಜರತ್ ಅವರು ಶಿಸ್ತು ಸಮಾಜದಲ್ಲಿ ಹೇಗಿರಬೇಕು ಅದ್ರ ಬಗ್ಗೆ ಸ್ವಲ್ಪ ಯಾವುದೇ ಸಮಾಜದಲ್ಲಿ ಆಗಲಿ ಸಮುದಾಯದಲ್ಲಿ ಆಗಲಿ ನಿಮ್ಮ ಹುಡುಗರು ತೊಂದರೆ ತಪ್ಪುಗಳು ಮಾಡ್ತಿದ್ರೆ ಏನು ಸಂದೇಶ ಕೊಡೋಕ್ಕೆ ಹೊರಟಿದ್ದೀರಾ ಸಮಾಜಕ್ಕೆ ಅಂತೇಳಿ ಕೇಳಿ, ಪ್ರಶ್ನೆಗಳು ಕೇಳಿ. ತಿದ್ದರೂ ನಿಮ್ಮ ಕ್ಯಾಸ್ಟಲ್ಲಿ ಮುಸ್ಲಿಮ್ಸಲ್ಲಿ ತುಂಬ ಜನ ಈ ರೀತಿ ಮಾಡ್ತಾ ಇರುವಾಗ ಯಾಕೆ ಪಾಠ ಮಾಡಬಾರ್ದು? ಸಮಾಜಕ್ಕೆ ಏನು ನಿಮ್ಮ ಕೊಡುಗೆ ಅಂತ ಕೇಳಬೇಕು. ದಯಮಾಡಿ ಪ್ರಾಣ ಹೋದರೂ ಪರವಾಗಿಲ್ಲ ಹೇಳ್ತೀನಿ. ಒಳ್ಳೇದು ಮಾಡೋಕ್ಕೂ ಆಗಲಿಲ್ಲಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಿಡಿ. ನೀವು ಮಾಡುವಂಥ ಕೆಲಸಗಳಿಂದ ಸಮಾಜ ನಿಮ್ಮ ಕಡೆ ನೋಡಬೇಕು. ಒಳ್ಳೆ ರೀತಿಯಲ್ಲಿ ಇಡೀ ಸಮುದಾಯಕ್ಕೆ ಒಳ್ಳೆ ಹೆಸರು ಬರಬೇಕಾದ್ರೆ ಒಳ್ಳೆಯ ಕೆಲಸಗಳು ಮಾಡಿ. ಈ ರೀತಿ ಬೇರೆಯವ್ರ ಪ್ರಾಣಗಳು ಹೋಗೋ ರೀತಿಯಲ್ಲಿ ಮಾಡುವಂಥ ಕೆಲಸಗಳಿಂದ ತುಂಬ ಜನ ಇವತ್ತು ಯಾರೋ 10% ಮಾಡೋ ಕೆಟ್ಟ ಬೋಲಿ ಮಕ್ಕಳಿಂದ ಇಡೀ ಸಮುದಾಯಕ್ಕೆ ತೊಂದರೆಗಳಾಗ್ತಾ ಇದ್ದಾವೆ. ದಯಮಾಡಿ ಇಂಥ ಬೋಲಿ ಮಕ್ಕಳಿಗೆ ಮೆಟ್ಟಲು ಹೊಡೀರಿ. ನೀವು ವೀಲಿಂಗ್ ಮಾಡಿ ವಿಡಿಯೋಗಳು ಅಪ್ಲೋಡ್ ಮಾಡಿ ಹುಡುಗಿಯರಿಗೆ ಅಟ್ರಾಕ್ಷನ್ ಮಾಡೋಕ್ಕಾದ್ರೆ ಸುಮ್ಮನೆ ಯಾಕೆ ವೀಲಿಂಗ್ ಮಾಡಿ ಪ್ರಾಣಗಳು ತೊಗೊಂಡು ನಿಮ್ಮ ಪ್ರಾಣಗಳು ಹೋಗ್ತವೆ, ಬೇರೆಯವ್ರ ಪ್ರಾಣಗಳು ಹೋಗ್ತವೆ. ಅದಕ್ಕೆ ಪ್ಯಾಂಟ್ ನಿಕ್ಕರೆಲ್ಲ ಬಿಚ್ಚಿಬಿಟ್ಟು ನೀವು ವಿಡಿಯೋ ಮಾಡಿ ಹಾಕಿ. ಬೇಗ ಹುಡುಗಿಯರೆಲ್ಲ ನಿಮ್ಮ ಫಾಲೋವರ್ಸ್ ಆಗ್ತಾರೆ, ಜಾಸ್ತಿ ಜನ ನೋಡ್ತಾರೆ, ಇಡೀ ಊರಲ್ಲ ಪ್ರಪಂಚಲ್ಲೇ ನೋಡ್ತಾರೆ. ಯಾಕೆ ಹಿಂಗೆಲ್ಲ ಮಾಡ್ತೀರಾ? ತುಂಬ ಬೇಸರ ಆಗ್ತಾಯಿದೆ. ಯಾಕಂದರೆ ಪಾಪ 3 ಜನ ಹೆಣ್ಮಕ್ಳು ಹೊಂದಿರುವಂಥ ಅರ್ಚಕರು ಪ್ರಾಣ ಹೋಗಿದೆ ಇವತ್ತು. ಆ ಹೆಣ್ಮಕ್ಳಿಗೆ ಮುಂದಿನ ಜೀವನ ಇದೆ. ಒಂದು ಹುಡುಗಿಗೂ ಮದುವೆ ಆಗಿಲ್ಲಂತೆ, ಕೇವಲ 45 ವರ್ಷ ಹೊಂದಿರುವಂತಹ ಒಬ್ಬ ಅರ್ಚಕನ ಜೀವ ಹೋಗಿದೆ ಈ ರೀತಿ ಪುಂಡರ ಹುಡುಗರಿಂದ ಅಂತ ಹೇಳಿ. ದಯಮಾಡಿ ಅವ್ರಿಗೆ ಸರಿಯಾದ ಪಾಠ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ನನ್ನ ಅನಿಸಿಕೆ ಹೇಳೋದ್ರಲ್ಲಿ ಏನಾದರೂ ಬೇಜಾರಾಗಿದೆ, ಕೆಟ್ಟದಾಗಿ ಮಾತಾಡಿದ್ದೀನಿ ಅಂದರೆ ದಯಮಾಡಿ ಕ್ಷಮಿಸಿ. ನಮಸ್ಕಾರ.